ಹಾಯ್ ಸ್ಟೂಡೆಂಟ್ಸ್, MBA ಎಕ್ಸಾಮ್ಸ್ ನಡೀತಾ ಇದೆ. ಇನ್ನೇನು ಸ್ಟೂಡೆಂಟ್ಸ್ ಹೊರಗೆ ಬರ್ತಾರೆ ಎಕ್ಸಾಮ್ ಮುಗಿಸ್ಕೊಂಡು. ಅವರ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯಾವ ಡಿಫಿಕಲ್ಟ್ ಇತ್ತು, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಆಯ್ತಾ ಇಲ್ವಾ, ಸೊ ಅವರ ಓವರ್ ಆಲ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ನ ಕೇಳೋಣ ಬನ್ನಿ. ನಿಮ್ಮ ಹೆಸರು? ಭೂಮಿಕಾ. ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಸೊ ಎಕ್ಸಾಮ್ ಹೇಗಾಯ್ತು? ತುಂಬಾ ಚೆನ್ನಾಗಾಯ್ತಾ? ಯಾವ ಪಾರ್ಟ್ ಕಷ್ಟ ಇತ್ತು ಅನ್ಸ್ತು? ಸ್ವಲ್ಪ ರೀಸನಿಂಗ್ ಕಷ್ಟ ಇತ್ತಾ? ಸೊ ಟೈಮ್ ಎಲ್ಲ ಸಾಕಾಯ್ತಾ? ಮ್ಯಾನೇಜ್ಮೆಂಟ್ ಹೇಗಾಯ್ತು? ಟೈಮ್ ಮ್ಯಾನೇಜ್ಮೆಂಟ್ ನಾವು ಕೊಟ್ಟಿದ್ವಿ ಆ್ಯಕ್ಚುಲಿ, ಅದು ಪ್ರಕಾರ ಮಾಡಿದ್ರಾ? ಹಾಂ, ಎಸ್. ಮತ್ತೆ ಹೇಗಿತ್ತು ಕ್ಲಾಸಸ್ ಎಲ್ಲ? ಆರಾಮಾಗಿತ್ತು? ಹಾಂ. ಏನಾದ್ರು ಹೇಳಬೇಕು, ರಿವ್ಯೂಸು ಹೇಗಿತ್ತು ನಿಮಗೆ? ರಿಯೋ ಅಕಾಡೆಮಿ ಕ್ಲಾಸ್ ಕೇಳಿದ್ರಿ ಅಲ್ವಾ ಲಾಸ್ಟ್? ರಿಯೋ ಅಕಾಡೆಮಿ ತುಂಬಾ ಯೂಸ್ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನಾವು ಮಾಡಿದ ಕ್ವಶನ್ಸ್ಗಳು ಬಂದಿದ್ವಾ ನಿಮಗೆ? ಹಾಂ ಸರ್, ಬಂದಿದೆ ಸರ್. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ಸ್. ಮಾತಾಡಿ. ಥ್ಯಾಂಕ್ಸ್. ಹಾಂ, ಥ್ಯಾಂಕ್ ಯು. ನಿಮ್ಮ ಹೆಸರು? ಸಾವಿತ್ರಿ ಅಂತ. ವಾಚ್ ಮಾಡ್ತಾ ಇದ್ರಾ ರಿಯೋ ಅಕಾಡೆಮಿ? ನಿಮ್ದು ಕ್ಲಾಸ್ ಎಲ್ಲ ಕೇಳ್ತೇವ್ರಿ, ನಾವು ಸ್ಟಡಿ ಮಾಡೋದು. ಬಟ್ ನಿಮ್ದಿಂದ್ರೆ ನಾವು ಪಾಸ್ ಆಗೋದು ಆಕ್ಚುಲಿ. ಈ ಸರ್ ಇಂದಾನೆ ಎಲ್ಲ ಮಸ್ತ್. ಹಾಂ ಸರ್, ಥ್ಯಾಂಕ್ ಯು ಸರ್. ಬಟ್ ಇದು ಸಿಗೋ ಅಂದ್ರೆ ಇದು MBA ಎಕ್ಸಾಮ್ 2 days ಇಂದ ಅಷ್ಟೇ ಕೇಳಿದ್ರು. ಹಾಂ, ಓಕೆ. ಕೇಳಿದ್ರಿ ಹಂಗಾರೆ ನಮ್ಮ ಕ್ಲಾಸಸ್ ಎಲ್ಲ? ಹೌದಾ? ಸ್ವಲ್ಪ ಟಫ್ ಆಯ್ತು. ಯಾವ ಪಾರ್ಟ್ ಜಾಸ್ತಿ ಟಫ್ ಅನ್ಸ್ತು ನಿಮ್ಗೆ? ನಮ್ಗೆ ಅಂದ್ರೆ 5 ಪಾರ್ಟ್ ಇದ್ವಲ್ಲ, ಕಂಪ್ಯೂಟರ್, ಲಾಜಿಕಲ್ ರೀಸನಿಂಗ್, ಕಂಪ್ಯೂಟರ್ ಸ್ವಲ್ಪ ಟಫ್ ಇತ್ತು. ಇಂಗ್ಲಿಷ್ ಎಲ್ಲ ಈಸಿ ಇತ್ತಾ? ಸರ್ ನಮ್ದು BCom ಇಂದೆಲ್ಲ ಸರ್ಸ್ ಹೇಳೋದು ಅವರಿಂದ ಚೆನ್ನಾಗಿ ಹೇಳ್ತಾರೆ ಸರ್. ಭಾರಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಸ್ಮಿಯಾ. ಸೊ ಹೇಗಾಯ್ತು ಎಕ್ಸಾಮು? ಬೆಸ್ಟ್ ಆಯ್ತಾ? ಯಾವ ಪಾರ್ಟ್ ನಿಮ್ಗೆ ಭಾಳ ಈಸಿ ಅನ್ನಿಸ್ತು? ಲಾಜಿಕಲ್ ರೀಸನಿಂಗ್. ಹೌದಾ? ನಮ್ಮ ಪಾರ್ಟ್ ಭಾಳ ಈಸಿ ಇತ್ತು ಅಂತಾರ. ಸೊ ಟೋಟಲ್ ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ರಿ ನಿಮ್ಗೆ ಅಂದಾಜು? 60 to 70 ನಾನು. ಹಾಂ. ಆಮೇಲೆ ಉಳಿದಿದ್ದೆಲ್ಲ ಇದು ಮಾಡಿದ್ದೀರಿ. ಓಕೆ, ವೆರಿ ಗುಡ್. ಸೊ ಟಫ್ ಅಂತ ಯಾವ್ದು ಅನ್ನಿಸ್ತು? 5 ಪಾರ್ಟ್ ಒಳಗೆ ಮ್ಯಾಥಮೆಟಿಕ್ ಅಂದ್ರೆ ಕ್ವಾಂಟ್ ಟಫ್ ಆಗ್ತಾ? ಓಕೆ. ಟೈಮ್ ಎಲ್ಲ ಸಾಕಾಯ್ತಾ ಹೇಗೆ? ಸ್ವಲ್ಪ ಪ್ರಾಕ್ಟೀಸ್ ಬೇಕಿತ್ತು ಅನ್ನಿಸ್ತು. ಹಾಂ, ಓಕೆ. ಥ್ಯಾಂಕ್ ಯು. ಕ್ಲಾಸಸ್ ನಾವು ಮಾಡಿದ್ದು ಯೂಸ್ ಆಯ್ತಾ ನಿಮಗೆ? ಥ್ಯಾಂಕ್ ಯು. ಸೊ ಏನು ಹೇಳಕ್ ಬರ್ತೀರಾ ರಿಯೋ ಅಕಾಡೆಮಿ ಬಗ್ಗೆ ಲಾಸ್ಟ್ ಒಂದು ಮಾತಲ್ಲಿ ಹೇಳೋದಾದ್ರೆ? ದ ಬೆಸ್ಟ್ ಕ್ಲಾಸ್ ಅಕಾಡೆಮಿ. ಹಾಂ, ಥ್ಯಾಂಕ್ ಯು ಸೊ ಮಚ್. ಹೇಳಿ. ಏನು ನಿಮ್ಮ ಹೆಸರು? ಹೇಮಂತ್ ಗೌಡ. ಹಾಂ, ಮತ್ತೆ ಅಲ್ಲಿ ನೋಡಿ ಯೂಟ್ಯೂಬ್. ಹೌದಾ? ಯಾವ ಕಾಲೇಜ್ ನಿಮ್ಮದು? ನಮ್ಮದು GFGC ಶಿರ್ಸಿದಿಂದ ಬಂದಿರಾ? ಓಕೆ. ಯಾವ ರೀತಿ ಐತೆ ಎಕ್ಸಾಮು? ಯಾವ ರೀತಿ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ ಎಕ್ಸಾಮ್ ಬಗ್ಗೆ? ಎಕ್ಸಾಮ್ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿ ಬರ್ತೀನಿ. ಹೌದಾ? ರಿಸಲ್ಟ್ ದೇವ್ರಿಗೆ ಬಿಟ್ಟೇನೆ. ಹೌದಾ? ಯಾವ ಸೆಕ್ಷನ್ ನಿಮ್ಗೆ ಏನು ಡಿಫಿಕಲ್ಟಿ ಐತಾ? ಯಾವ್ದಾದ್ರು ಸೆಕ್ಷನ್? ಇಂಗ್ಲೀಷ್ ಗ್ರಾಮರ್ ಸ್ವಲ್ಪ. ಇಂಗ್ಲೀಷ್ ಗ್ರಾಮರ್. ಉಳಿದೆಲ್ಲ ರೀಸನಿಂಗ್ ಎಲ್ಲ ಓಕೆ? ಉಳಿದೆಲ್ಲ ಓಕೆನಾ? ಓಕೆ. ಥ್ಯಾಂಕ್ ಯು ಸರ್. ನಮ್ಮ ಸ್ವಸ್ತಿಕ್ ಅಂತ. ಯಾವ ಕಾಲೇಜಿಂದ ಬಂದಿರಾ? MES ಕಾಲೇಜ್ ಶಿರ್ಸಿ. ಹೌದಾ? ಯಾವ ರೀತಿ ಐತೆ ಎಕ್ಸಾಮ್ ಇವತ್ತಿಂದು? ಇವತ್ತು ಲೆಂದಿ ಪೇಪರ್ ಇತ್ತು, ಟೈಮೇ ಸಾಲಿಲ್ಲ ಯಾರಿಗೂ. ಟೈಮೇ ಸಾಲಿಲ್ಲ ಅಂದ್ರೆ GK ಎಲ್ಲ ಸಿಕ್ಕಾಪಟ್ಟೆ ಲೆಂದಿ ಇತ್ತು. ಹೌದಾ? ಕ್ವಾಂಟ್ ಮತ್ತೆ ಲಾಜಿಕ್ ಸಿಕ್ಕಾಪಟ್ಟೆ ಫುಲ್ ಈಜಿನಾ? ಓಕೆ. ಅದು ನಮ್ಗೆ ಅಂದ್ರೆ ಕಂಪ್ಯೂಟರ್ ಓಕೆ, ಮತ್ತೆ GK ಸ್ವಲ್ಪ ಲೆಂದಿ ಇತ್ತು, ಮತ್ತೆ ಇಂಗ್ಲೀಷು ಲೆಂದಿ ಇತ್ತು. ಅಂದ್ರೆ ಎಷ್ಟು ಕ್ವಶನ್ ಕರೆಕ್ಟ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾ? ಇನ್ನು ಎಕ್ಸ್ಪೆಕ್ಟ್ ಹೇಳಲಿಕ್ಕೆ ಆಗೋದಿಲ್ಲ. ಹೌದಾ? ಓಕೆ. ಥ್ಯಾಂಕ್ ಯು. ನಮ್ದು ಇಲ್ಲೇ ಹುಬ್ಳಿ ಅಂತ. ನಿಮ್ದು ಹುಬ್ಳಿನಾ? ಹೌದಾ? ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಹೇಗಾಯ್ತು ಎಕ್ಸಾಮು? ಚಲೋ ಆಯ್ತು. ಓಕೆ ಆಯ್ತು. ಒಂದ್ ಸ್ವಲ್ಪ ಟಫ್ ಇತ್ತು. ಟಫ್ ಇತ್ತು. ನನ್ ಚಲೋ ಆಯ್ತು. ಹೌದಾ? ಅಷ್ಟೇನು ಟಫ್ ಅನಿಸ್ಲಿಲ್ಲ, ಆದ್ರೆ ಒಂದ್ ಸ್ವಲ್ಪ ಬ್ಲಡ್ ರಿಲೇಷನ್ ಎಲ್ಲ ಮಸ್ತ್ ಬಂದಿತ್ತು. ಲಾಜಿಕಲ್ ರೀಸನಿಂಗ್ ಎಲ್ಲ ಚೆನ್ನಾಗಿತ್ತು ನಂಗೆ. ಮತ್ತೆ GK ನಿಮ್ ಕ್ಲಾಸಸ್ ಎಲ್ಲ ನೋಡಿದ್ರಾ? ನಿಮ್ಗೆ ನಮ್ಮ ರಿಯೋ ಕ್ಲಾಸ್ ಎಲ್ಲ ಹೆಲ್ಪ್ ಆಯ್ತಾ? ಹಾ, ಆಯ್ತು. ಸ್ವಲ್ಪ ಮತ್ತೆ ಇದು ಏನು ಟೈಮ್ ಕನ್ಸ್ಯೂಮಿಂಗ್ ಎಲ್ಲ ಆಯ್ತಾ? ಹಾ, ಆಯ್ತು. ಯಾವ ಸೆಕ್ಷನ್ ಜಾಸ್ತಿ ಡಿಫಿಕಲ್ಟಿ ಇತ್ತು ನಿಮಗೆ? ಲೈಕ್ GK, ಕ್ವಾಂಟ್ ಟಫ್ ಇತ್ತು. ಮತ್ತೆ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಯ್ತು. ಎಷ್ಟು ಕ್ವಶನ್ ರ್ಯಾಂಕ್? ನೀನು ಕ್ವಾಲಿಫೈ ರ್ಯಾಂಕ್ ಏನಾಗ್ಬೋದು? ಏನಿದೆ ಅನ್ಸುತ್ತೆ ಟೋಟಲ್ ಮಾರ್ಕ್ಸ್? ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ರಿ ಫಸ್ಟ್? ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಿದ್ದೀನಿ, ಬಟ್ ಎಷ್ಟು ಬರುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಟೆಂಡ್ ಮಾಡಿದ್ದೀರಾ? 50+ ಆಗ್ಬೋದು. ಹೆಂಗೆ ಗೆಸ್ ಮಾಡಿದಿರೋ ಹೆಂಗೆ ಅಥೆಂಟಿಕ್ ಆಗಿ ಆನ್ಸರ್ ಗೆಸ್ ಮಾಡಿದ್ದೀನಿ? ಅಂದ್ರೆ ಶಿವ ಆ ಟೈಪ್ ಅಲ್ಲ, ನಾನು ನೋಡಿದ್ದೇನೆ. ಗೆಸ್ ಮಾಡಿದ ಆನ್ಸರ್ ರ್ಯಾಂಕ್ ಅಷ್ಟು ಕನ್ಫರ್ಮ್ ಇಲ್ಲ. ಕ್ವಾಲಿಫೈಯಿಂಗ್ ಸ್ಕೋರ್ ರೀಚ್ ಆಗ್ಬೋದಾ? ಕನ್ಫರ್ಮ್ ಇಲ್ಲ. ನಿಮಗೆ? ಹೋಪ್ ಸೊ. ಗುಡ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ನಿಮಗೆ. ನಿಮ್ಮ ಫ್ರೆಂಡ್ ಹೇಗೆ ಅನಿಸ್ತಿತ್ತು ಕ್ಲಾಸಸ್ ಎಲ್ಲ? ಕ್ಯಾಮ್ರಾ ಕಡೆ ಸರ್.
ಸೊ ಕ್ಲಾಸಸ್ ನ ಕಂಪೇರ್ ಮಾಡಿದ್ರೆ ಇವತ್ತಿನ ಕ್ವಶನ್ ಪೇಪರ್ಗೆ ಹೇಗೆ ಅನಿಸ್ತು? ನೀವು ಅಲ್ಲಿ ನಾವು ಸಾಲ್ವ್ ಮಾಡಿದ ಕ್ವಶನ್ಸ್ ಗಳು ಬಂದಿತ್ತಾ ನಿಮ್ಗೆ? ನಾನು ರೀಸನಿಂಗ್ ಓಕೆ ಅಂತ ಹೇಳ್ತೀನಿ. ಹಾ, ಹಾ. ಕ್ವಾಂಟ್ ಸ್ವಲ್ಪ ಟಫ್ ಆಗಿತ್ತು. ಜನರಲ್ ನಾಲೆಜ್ ಜನರಲ್ ನಾಲೆಡ್ಜ್ ಹೌದು, ಅದು ಸಮುದ್ರ ಆಗ್ಬಿಟ್ಟಿತ್ತು. ಬಿಕಾಸ್ ನಾನು ಒಂದು 20 ವಿಡಿಯೋಸ್ ನೋಡಿದ್ದೀನಿ, ಒಂದು ಕ್ವಶನ್ ಕೂಡ ಆಗ್ತದೆ. ಬಟ್ ಕ್ವಾಂಟ್ ರೀಸನಿಂಗ್ ಎಲ್ಲ ಆದ್ರೆ ಅದೇ ಸಬ್ಜೆಕ್ಟ್ಸ್ ಚೇಂಜ್ ಮಾಡಿ ಕೊಡ್ಬೋದು. ಎಸ್ ಸರ್, ರಿಯೋ ಅಕಾಡೆಮಿ ಕ್ಲಾಸಸ್ ಇಂದ ಒಂದು ಹೆಲ್ಪ್ ಆಗಿದೆ. ಸೊ ನಿಮಗೆ ಈಗಷ್ಟೇ ಅಂತ ಬಿಕಾಂಬು ಭಾಳ ಇಲ್ಲೇ ಬರೀ ಬರ್ತೀನಿ ಈಗ ಮತ್ತೆ ಈ ವಾರ. ಮತ್ತೆ ಬಿಕಾಮ್ ಎಕ್ಸಾಮ್ ನಾವು ಪಾಸ್ ಆಗಿದೆ ಹಾಗೆ ಓಕೆ, ಚಲೋ ಮಾಡಿ ಪಾಸ್ ಆಗಿದೆ ಸರ್, ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಸೊ ಫೈನಲಿ ಒಂದು ರಿವ್ಯೂ ಹೇಳಬೇಕು ಅಂದ್ರೆ ರಿಯೋ ಅಕಾಡೆಮಿ ಬಗ್ಗೆ ಏನಿದೆ? ಅಕಾಡೆಮಿ ಫ್ರೀ ಆಫ್ ಕಾಸ್ಟ್ ಯೂಟ್ಯೂಬ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸಸ್ ಕೊಡ್ತಿದ್ದಾರೆ. ಅದೇ ಸ್ಟೂಡೆಂಟ್ಸ್ ಥ್ಯಾಂಕ್ ಯು. ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸಂಗೀತ. ನಿಮ್ಮ ಹೆಸರು? ನಿಮ್ಮ ಹೆಸರು? ಐಶ್ವರ್ಯ. ಸೊ ಈಗಷ್ಟೇ MBA ಎಕ್ಸಾಮ್ ಮುಗಿಸಿ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತು ಎಕ್ಸಾಮ್ ನಿಮಗೆ? ಚಲೋ ಆಯ್ತು. ಸೊ ಯಾವ ಸಬ್ಜೆಕ್ಟ್ ಬಹಳ ಈಸಿ ಅನಿಸ್ತು ಪೇಪರ್ ಅಲ್ಲಿ? ರೀಸನಿಂಗ್ ಹೈಯೆಸ್ಟ್ ಕ್ವಶನ್ಸ್ ಅದರಿಂದಾನೇ ಬಂದಿತ್ತು ಅಂತ ಇದ್ರು, ಹೌದಾ? ಸೊ ನಮ್ ರಿಯೋ ಅಕಾಡೆಮಿಲಿ ನಾವು ಕ್ಲಾಸಸ್ ಮಾಡ್ತಾ ಇದ್ರಿ, ನೋಡ್ತಿದ್ರಾ ನೀವೆಲ್ಲ? ಹಾ, ಸ್ವಲ್ಪ. ಸೊ ಲಾಜಿಕಲ್ ರೀಸನಿಂಗ್ ಕ್ಲಾಸಸ್ಗಳು ನೋಡಿದ್ರಿ, ಎಲ್ಲ ಕ್ಲಾಸಸ್. ಹಾ, ಸೊ ಹೆಂಗ್ ಹೆಲ್ಪ್ ಆಯ್ತು ನಿಮ್ಗೆ ರಿಯೋ ಅಕಾಡೆಮಿ ಕ್ಲಾಸಸ್? ಈಸಿ ಆಯ್ತು ಅಂದ್ರೆ ಮೆಥಡ್ ಮತ್ತು ಕ್ವೆಶನ್ಸ್ ಎಲ್ಲ ಮಾಡೋದ್ರ ನಮಗೆ ಈಸಿ ಆಯ್ತು. ಹೌದಾ? ಸೊ ಕಷ್ಟ ಅಂತ ಯಾವ ಪಾರ್ಟ್ ಅನಿಸ್ತು? ಕಷ್ಟ ಅನ್ಸ್ತಾ ಪೇಪರ್ ಅಲ್ಲಿ ಯಾವ ಪಾರ್ಟ್ ಕಷ್ಟ ಆಯ್ತು? ಕ್ವಾಂಟ್ಸ್ ಆಕ್ಚುಲಿ ಕ್ವಶನ್ಸ್ ಕಡಿಮೆ ಇತ್ತು ಅಂತ ಅಂದ್ರೆ ಕ್ವಶನ್ಸ್ ಕಮ್ಮಿ ಇದ್ದು ಸರ್. ಲಾಸ್ಟ್ನೇಕ್ ಅದು ಇಂಗ್ಲಿಷ್ ಇತ್ತು ಅಂದ್ರೆ 4 ಲೈನ್ಸ್ ಇದ್ದು ಸರ್, ಬಹಳ ದೊಡ್ಡ ಇದು ಅವ್ನು ಓದಕ್ಕನ ಪ್ಯಾರಾಗ್ರಾಫ್ ಪೂರ. ಸೊ ನೀವು ಮಾಕ್ ಟೆಸ್ಟ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ಬೇಕಿಂತದನ್ನ, ಅವಾಗ ನಿಮಗೆ ಈಸಿ ಆಗತ್ತೆ, ಹೌದಲ್ವಾ? ಎಸ್. ಫೈನಲ್ ಆಗಿ ರಿಯೋ ಅಕಾಡೆಮಿ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಏನ್ ಅನಿಸ್ತು? ಕ್ಲಾಸಸ್ ಕೇಳಿದ್ರಿ, ಎಕ್ಸಾಮ್ ಬರ್ದಿದ್ರಿ, ಟೀಚಿಂಗ್ ಚಲೋ ಐತೆ ಸರ್. ಥ್ಯಾಂಕ್ ಯು. ಅಂಡ್ ಮೆಥಡ್ಸ್ ಈಸಿ ಅದಾವ, ಈಸಿ ಇದೆ. ಈಸಿ ಮೆಥಡ್ಸ್ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಲೋ, ಹೆಸರೇನು ನಿಮ್ದು? ಬೂದಿ ಬಸವ. ಏನೋ? ಬೂದಿ ಬಸವ. ಹೌದಾ, ಎಕ್ಸಾಮ್ ಹೇಗಾಯ್ತು? ಚೆನ್ನಾಗಾಯ್ತಾ? ಎಲ್ಲಿ ಡಿಫಿಕಲ್ಟಿ, ಯಾವ ಸೆಕ್ಷನ್ ಡಿಫಿಕಲ್ಟ್ ಆಯ್ತು ನಿಮ್ಗೆ? ನಮ್ಗೆ ಡಿಫಿಕಲ್ಟ್ ಅಂದ್ರೆ GK ಸರ್. GK-ನಾ? ಹೇಳಿಕೆ ಮೇಲೆ ಇದು ಕ್ವಶನ್. ಹೌದಾ, ಹೇಳಿ. ಸ್ಟೇಟ್ಮೆಂಟ್ ಡಿಸ್ಕಷನ್ಸ್ GK ಅಥವಾ ಕಂಪ್ಯೂಟರ್ ಅವೇರ್ನೆಸ್, ಲಾಜಿಕಲ್ ಎಲ್ಲ ಹೇಗೆ? ಚೆನ್ನಾಗಿ ಲಾಜಿಕ್ ರೀಸನಿಂಗ್ ಚೆನ್ನಾಗಿದೆ, ಆಪ್ಟಿಟ್ಯೂಡ್ ಚೆನ್ನಾಗಿದೆ. ಹೆಂಗೆ ಕ್ವಾಲಿಫೈಯಿಂಗ್ ಹೋಪ್ ಇದೆಯಾ? ಆಗ್ಬೋದಾ? ಓಕೆ. ಮತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಎಕ್ಸಾಮ್ ಸೆಂಟರ್? ರಿಯೋ ಅಕಾಡೆಮಿ ಚೆನ್ನಾಗಿ ಹೇಳಿದ್ರು ಸರ್. ನಮ್ಮ ರಿಯೋ ಅಕಾಡೆಮಿ ಸ್ಟೂಡೆಂಟ್ಸ್ ಅಲ್ಲ ನೀವು? ಹೇಗಿದೆ ರಿಯೋ ಎಕ್ಸ್ಪೀರಿಯನ್ಸ್? ಅಂತ ನಮ್ಗೆ ಚೆನ್ನಾಗಿ ಟ್ರಿಕ್ಸ್ ಮೇಲೆ ಹೇಳಿದ್ರು. ರೀಸನಿಂಗ್ ಅಂತ ಭಾಳ ಈಸಿ ಆಯ್ತು. ಹೌದಾ? ಆಪ್ಟಿಟ್ಯೂಡ್ ಚೆನ್ನಾಗಿ ಆಯ್ತು ಸರ್. ನಮ್ದು ರಾಯಚೂರು. ಈಗ ಅಲ್ಲಿಂದ ಬಂದ್ರ ನೀವು? ಎಕ್ಸಾಮ್ ಸೆಂಟರ್ ಹೆಂಗಿದೆ? ಧಾರವಾಡ ಹೆಂಗಿದೆ? ಚೆನ್ನಾಗಿದೆ ಸರ್. ಓಕೆ. ವಾಪಸ್ MBA ಮಾಡ್ಲಿಕ್ಕೆ ಬನ್ನಿ. ಮತ್ತೆ ಧಾರವಾಡ ಅಂದಾಗ ಆಲ್ವೇಸ್ ರಿಯೋ ನೆನಪಿರ್ಬೇಕು ನಿಮಗೆ. ಧಾರವಾಡ ಅಂದ್ರೆ ರಿಯೋ ಅಂದ್ರೆ ಧಾರವಾಡ. ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಸರ್ ನಿಮಗೆ. ಕಾನ್ಸ್ ಕೊಟ್ಟಿದೆ ಈಸಿಯಾಗಿ. ನಾವು ಕಾನ್ಸ್ ಬಗ್ಗೆ ಏನೋ ಐಡಿಯಾ ಇದ್ದಿದ್ದಿಲ್ಲ. ರಿಯೋ ಕ್ಲಾಸ್ ನೈಟ್ ಏನು ಮ್ಯಾರಥಾನ್ ಆಗಿದಾವೆ ಅಲ್ಲ, ಅವ್ ನೋಡಿ ಎಕ್ಸಾಮ್ ಬರ್ತಿದ್ದೇವೆ. ಹೌದಾ? ಯಾವ ರೀತಿ ಚೆನ್ನಾಗಿತ್ತಾ? ಕ್ವಾಂಟ್ ಮತ್ತು ಲಿಸ್ನಿಂಗ್ದಾಗ ಹೆಚ್ಚು ಮಾರ್ಕ್ಸ್ ಈಸಿ ಇತ್ತು ಪೇಪರ್. ಮತ್ತೆ ಒಂದ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಯಾವ್ದು? ಇಂಗ್ಲಿಷ್ ಅನಿಸ್ತು. ಹೌದಾ? ಹೌದು, ಭಾರಿ ಖುಷಿ ಕ್ಲಾಸಸ್ ಭಾಳ ನೋಡಿದ್ದಿಲ್ಲ ನಾವು. ಹೌದಾ? ಭಾರಿ ಖುಷಿ ಅನಿಸ್ತಾರೆ. ಕ್ವಾಂಟ್ ರೀಸನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಅವೇ ಮೇಜರ್ ಐತ್ರಿ ಅಂದ್ರೆ MBA ದವ್ರಿಗೆ. ಅಂದ್ರೆ ಉಳಿದೆಲ್ಲ ಸ್ವಲ್ಪ ಕಡಿಮೆ ಮಾರ್ಕ್ಸ್. ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಆಲ್. ಸೊ ರಿಯೋ ಅಕಾಡೆಮಿ ಕ್ಲಾಸಸ್ ನೋಡ್ತಿದ್ರಾ? ನೋಡಿದಿರಾ? ಲಾಸ್ಟ್ GK ವಾಸ್ ಸಿಲೆಬಸ್ ಆಗುತ್ತೆ ಅದು. ಬಟ್ ಕ್ವಾಂಟಮ್ ರೀಸನಿಂಗ್ ಅಟೆಂಡ್ ಮಾಡಿದ್ರಿ, ಇಟ್ಸ್ ಡೂಯೇಬಲ್ ಇತ್ತು. ಓಕೆ, ಮಾಡ್ಬೋದಾಗಿತ್ತು. ಸೊ ಫೈನಲ್ ಆಗಿ ಏನು ಹೇಳಕ್ ಬರ್ತೀರಾ? ಇಷ್ಟಪಡ್ತೀರಾ? ರಿಯೋ ಅಕಾಡೆಮಿ ಕ್ಲಾಸಸ್ ಕೇಳಿದ್ದೀರಾ? ಸೊ ಏನು ಒಪಿನಿಯನ್ ಕೊಡ್ತೀರಾ? ಹೇಗೆ ಅನಿಸ್ತು ಕ್ಲಾಸಸ್ ನಿಮಗೆ? ಎಕ್ಸಾಮ್ಸ್ಗೆ ಕಂಪೇರ್ ಮಾಡಿದಾಗ ಅದೇ ಕ್ವಶನ್ಸ್ ಬಂದಿತ್ತು ಅಂತ ತುಂಬ ಜನ ಹೇಳ್ತಾ ಇದ್ರು. ನಿಮಗೆ ಹೇಗೆ ಅನಿಸ್ತು? ಅದೇ ಕ್ವಶನ್ಸ್ ಏನು ಬಂದಿದ್ದೀರಾ? ಇಲ್ಲ, ಕ್ವಶನ್ಸ್ ಇದ್ದಾವೆ, ನೀವು ಹೇಳಿ ನಿಮಗೆ ಹೆಂಗೆ ಅನಿಸ್ತು ಅಂತ. ಅಂದರೆ ನೀವು ಮಾಕ್ ಟೆಸ್ಟ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಟೈಮ್ ಲಿಮಿಟ್. ಸೊ ಇಟ್ಸ್ ಓಕೆ. ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ವಿಡಿಯೋ. ಥ್ಯಾಂಕ್ ಯು.